ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇದು ಸಮ್ ತೋರಿಸ್ತಾ ಇದ್ದಾಳೆ ಅಂತ ಇದ್ದೀರಾ? ಹೌದು, ನಾವು ಈಗ ಮನೆ ಶಿಫ್ಟ್ ಮಾಡಿದ್ವಲ್ಲ, ಅಲ್ಲಿ ಇದು ಇರುವಂಥ ಸಂಪು ಎಲ್ಲ ಹುಳ ಗಲೀಜು ಎಲ್ಲ ತುಂಬಿಟ್ಟಿತ್ತು. ಹಂಗಾಗಿ ಅವತ್ತಿಂದ ಕ್ಲೀನ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಇವತ್ತು ಎಲ್ಲ ಕ್ಲೀನ್ ಮಾಡಿ ಸುಣ್ಣ ಎಲ್ಲ ಹೊಡೆದು ನೀಟಾಗಿ ತೊಳೆದಿಟ್ಟಿದ್ದೀನಿ. ಬಿಸಿಲು ಬಂದಿತ್ತು, ಮಧ್ಯಾಹ್ನ 1 ಗಂಟೆ ಆಗಿದೆ. ಎಲ್ಲನೂ ಈಗ ಒಣಗಕ್ಕೆ ಬಿಟ್ಟಿದ್ದೀನಿ. ಒಣಗಿದೆ ಸ್ವಲ್ಪ. ನೋಡಿ, ನೀವು ಯಾವ ಥರ ಟ್ಯಾಂಕ್ನ ಕ್ಲೀನ್ ಮಾಡ್ತೀರಾ ಅಂತ ಹೇಳಿ. ನಾವು ಇದೇ ಥರ ಸುಣ್ಣನ ಹೊಡೆದು ಟ್ಯಾಂಕ್ನ ಕ್ಲೀನ್ ಮಾಡುವಂಥದ್ದು. ಉಳಿದಿರೋವಂಥ ಸುಣ್ಣನ ಇಲ್ಲಿ ವೀಳ್ಯದೆಲೆ ಮತ್ತು ನಿಂಬೆ ಗಿಡ, ತುಳಸಿ ಗಿಡ ಇತ್ತು, ಅಲ್ಲಿಗೆ ಹಾಕಿದ್ದೀನಿ. ಸೊಳ್ಳೆ ಎಲ್ಲ ಕೂರಬಾರ್ದು ಅಂತ ಸುಣ್ಣ ಹಾಕಿದರೆ ಸ್ವಲ್ಪ ಸೊಳ್ಳೆಗಳು ಅವಾಯ್ಡ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಗಿಡದ ಮೇಲೆಲ್ಲ ಹಾಕಿದ್ದೀನಿ. ಇದು ಬಂದು ಹಿಂದೆಗಡೆ ಇದೆ, ಮನೆಯಿಂದ ಹಿಂದೆ ಇರುವಂಥ ಒಂದು ಟ್ಯಾಂಕ್ ಇದು. ಇದು ಬಟ್ಟೆ ಎಲ್ಲ ಒಗಿಲಿಕ್ಕೆ ಇಟ್ಟಿದ್ದಾರೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಗಾರ್ಡನಿಂಗ್ ಮಾಡಬೇಕು ಅಂತ ಇನ್ನೂ ಮಾಡಿಲ್ಲ. ಗಿಡಗಳೆಲ್ಲ ಹಾಕಬೇಕು. ಇಲ್ಲೊಂದು ಮಾವಿನ ಮರ ಇದೆ ನೋಡಿ. ಮಾವಿನ ಹಣ್ಣು ಮರದಲ್ಲಿ ಹಣ್ಣಾಗಿ ನೀರಾಡ್ತಿದ್ದಾವೆ. ಯಾರೂ ಕೂಡ ಕಿತ್ಕೊಂಡಿಲ್ಲ. 2 ತೆಂಗಿನ ಮರ ಇದೆ. ಹಾಗೆ ಈ ಕಡೆ ಬಂದರೆ ನೇರಳೆ ಗಿಡ ಇದೆ. ಈ ಕಡೆ ಬಂದರೆ ಇಲ್ಲಿ ಒಂದು ಸೀಬೆ ಗಿಡ, ಅದು ಕೂಡ ಕಾಯಿನ ಬಿಟ್ಟಿದೆ, ಇನ್ನೂ ಹಣ್ಣಾಗಿಲ್ಲ ಅದು ಕೂಡ. ಮತ್ತು ಒಂದು ಇಲ್ಲಿ ಪುಟ್ಟದಾಗಿರುವಂಥ ಒಂದು ನಿಂಬೆ ಗಿಡ ಇದೆ. ಈಗ ಸ್ವಲ್ಪ ನಿಂಬೆ ಹಣ್ಣನ್ನು ಬಿಟ್ಟಿದೆ, ಚಿಕ್ಕದು, ಇನ್ನೂ ದಪ್ಪ ಆಗಿಲ್ಲ. ನಮ್ಮ ಹಸ್ಬೆಂಡ್ ಇದು ಫುಲ್ ದೊಡ್ಡದಾಗಿತ್ತು, ಆದರೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಮುಳ್ಳು ಚುಚ್ಚುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ನಿಂಬೆ ಗಿಡನ ಕಟ್ ಮಾಡಿದ್ದಾರೆ. ಹಾಗೆ ಎಲ್ಲ ನುಗ್ಗೆ ಮರನೂ ಕೂಡ ಇದೆ. ಈಗ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ದೊಡ್ಡ ಮಾವಿನ ಮರ. ಇಲ್ಲಿ ಬಳ್ಳಿಗಳೆಲ್ಲ ಬೆಳೆದ್ಬಿಟ್ಟಿದೆ. ಹಾಗಾಗಿ ಯಾರೂ ಮಾವಿನ ಹಣ್ಣು ಕೀಳೋಕ್ಕಾಗಲ್ಲ. ಜಸ್ಟ್ ಕೋಲಲ್ಲಿ ಇಲ್ಲಾಂದರೆ ಕಲ್ಲಲ್ಲಿ ಹೊಡೆದು ಬೀಳಿಸ್ಕೊಂಡು ಸ್ವಲ್ಪ ಮಾವಿನ ಹಣ್ಣುಗಳನ್ನ ತಗೊಂಡು ಬರ್ತಾಯಿದ್ದೀನಿ. ನೋಡಿ, ಇಲ್ಲಿ ಎಷ್ಟು ಪಕ್ಷಿಗಳೆಲ್ಲ ತಿಂದು ಎಲ್ಲ ಬಿಸಾಡಿದ್ದಾವೆ. ಫುಲ್ಲು ಎಲೆಗಿಂತ ಇಲ್ಲಿ ಮಾವಿನ ಹಣ್ಣುಗಳೇ ಜಾಸ್ತಿ ಇದೆ ಈ ಮರದಲ್ಲಿ. ಕಾಣಿಸ್ತಾ ಇಲ್ಲ ಇಲ್ಲಿ ವಿಡಿಯೋದಲ್ಲಿ. ನೋಡಿ ಹೇಗೆಲ್ಲ ತಿಂದು ಬಿಸಾಡಿದ್ದಾವೆ. ಪಕ್ಷಿಗಳು ಮಜಾ ಮಾಡ್ತಿದ್ದಾವೆ ಎಲ್ಲ ತಿಂದು. ಗಿಡದಲ್ಲೇ ಹಣ್ಣಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಎಲ್ಲ ಫ್ರೆಶ್ ಮ್ಯಾಂಗೋ, ಸೂಪರ್, ಸಖತ್ ಟೇಸ್ಟ್ ಇದ್ದಾವೆ. ಹಣ್ಣುಗಳು ಸಖತ್ತಾಗಿದ್ದಾವೆ. ನಾನು ಸ್ವಲ್ಪ ಒಂದು 5-6 ಕಿತ್ಕೊಂಡೆ. ಚೆನ್ನಾಗಿ ತೊಳಿತಾ ಇದ್ದೀನಿ. ಮೇಲಿಂದ ಬಿದ್ದವಲ್ಲ, ಹಂಗಾಗಿ ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ. ಅದಕ್ಕೆಲ್ಲ ನೀಟಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ನೀವು ಇದೇ ಥರ ಮಾವಿನ ಗಿಡದಲ್ಲೇ ಮಾವಿನ ಹಣ್ಣುಗಳನ್ನ ತಿಂದು ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಅಂತ. ಮಾರ್ಕೆಟಲ್ಲಿ ಸಿಗೋವಂಥವು ಅಷ್ಟು ಟೇಸ್ಟ್ ಇರೋಲ್ಲ ನೋಡಿ. ಕೆಳಗಡೆ ಬಿದ್ದು ಡ್ಯಾಮೇಜ್ ಆಯಿತು ಹಣ್ಣೆಲ್ಲ. ಮಣ್ಣು ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ಏನೂ ಆಗಿಲ್ಲ, ಒಡೆದೋಗಿದೆ ಅಷ್ಟೇ. ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ ಅಂದರೆ ತುಂಬಾ ಟೇಸ್ಟಿಯಾಗಿದ್ದಾವೆ. ಎಲ್ಲ ತೊಳೆದಾಯಿತು. ಹಾಳಾದ ಬಾಯಿ ಕೇಳಬೇಕಲ್ಲ, ಒಂದು ತಿಂದೇ ಬಿಡೋಣ ಅಂತ ಬಾಯಲ್ಲಿ ನೀರು ಬರ್ತಾಯಿತ್ತು. ಹಂಗಾಗಿ ಎಲ್ಲ ಕಿತ್ಕೊಂಡು ಸಿಪ್ಪೆನ ಚೆನ್ನಾಗಿ ತಿಂದು ಮುಗಿಸ್ದೆ. ಹಾಗೆ ಇಲ್ಲಿ ಫ್ರೆಶ್ ಆಗಿತ್ತಲ್ಲ ನುಗ್ಗೆ ಸೊಪ್ಪು, ಹಾಗಾಗಿ ನೈಟ್ಗೆ ಸ್ವಲ್ಪ ಸಾಂಬಾರು ಮಾಡಿ ಇಡೋಣ ಅಂತ ಕಿತ್ಕೊಂಡು ಬಂದೆ. ನಾನೇ ವೀಡಿಯೋ ಮಾಡಬೇಕಲ್ಲ, ಹಂಗಾಗಿ ಕೀಳೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗಿತ್ತು ನನ್ನ ವೀಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ.